ಪರಂಪರೆಯಲ್ಲಿ ಮತ್ತು ನಮ್ಮ ಸಾಧು ಸಂತರ ಮಾರ್ಗದರ್ಶನದಲ್ಲಿ. ಇಲ್ಲಿ ಹಿಂದೂ ಧರ್ಮ ಕೇವಲ ಒಂದು ಪೂಜಾ ಪದ್ಧತಿಯಾಗಿರದೆ ಅದು ಒಂದು ಸಮಗ್ರ ಜೀವನ ವಿಧಾನವಾಗಿದೆ. ಇದು ಮಾನವೀಯ ಮೌಲ್ಯಗಳು, ಸಹಬಾಳ್ವೆ, ಪ್ರಕೃತಿಯ ಆರಾಧನೆ ಮತ್ತು ವಿಶ್ವಶಾಂತಿಯ ಸಂದೇಶಗಳನ್ನು ಬೋಧಿಸುತ್ತದೆ. ನಮ್ಮ ರಾಷ್ಟ್ರೀಯತೆ ವಸುಧೈವ ಕುಟುಂಬಕಂ ಎಂಬ ವಿಶಾಲ ದೃಷ್ಟಿಕೋನವನ್ನು ಹೊಂದಿದ್ದು ಸಮಸ್ತ ಮಾನವ ಕುಲದ ಒಳಿತನ್ನ ಬಯಸುತ್ತದೆ. ನಮ್ಮ ಹಿಂದೂ ಧರ್ಮದ ಸತ್ವವೇ ರಾಷ್ಟ್ರೀಯತೆಯ ಆತ್ಮ ಎಂದರೆ ತಪ್ಪಾಗದು. ಇಂತಹ ಮಹಾನ್ ಪರಂಪರೆಯ ಭಾಗವೇ ಹಾಸನ ಜಿಲ್ಲೆಯ ಪುಷ್ಪಗಿರಿ ಮಹಾಸಂಸ್ಥಾನ ಪುಷ್ಪಗಿರಿ ಶ್ರೀಮಠ. ಶಿಲ್ಪಕಲೆಯ ತವರು ಹೊಯ್ಸಳರ ನಾಡು ಬೇಲೂರು ಹಳೆಬೀಡಿನ ಸಮೀಪದಲ್ಲಿ ಸ್ಥಾಪಿತವಾದ ಈ ಐತಿಹಾಸಿಕ ಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಪುಷ್ಪಗಿರಿ ಮಠ ಹೊಂದಿದ್ದು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಒಂದು ಶಕ್ತಿ ಕೇಂದ್ರವಾಗಿದೆ. ವೈಭವದ ಇತಿಹಾಸವಿರುವ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನವು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವಲ್ಲದೆ ದೇಶ ಹಾಗೂ ವಿದೇಶಗಳಲ್ಲೂ ಮನೆಮಾತಾಗಿದೆ. ಈ ಎಲ್ಲ ಚಟುವಟಿಕೆಗಳ ಹಿಂದೆ ಇರುವ ಚೈತನ್ಯ ಅತಿ ಚಿಕ್ಕ ವಯಸ್ಸಿಗೆ ಪುಷ್ಪಗಿರಿ ಮಹಾಸಂಸ್ಥಾನದ ಜವಾಬ್ದಾರಿ ಹೊತ್ತ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ಬಸವಣ್ಣ ಮತ್ತು ಶರಣರ ತತ್ವ ಸಿದ್ಧಾಂತಗಳಿಂದ ಪ್ರೇರೇಪಿತಗೊಂಡು ಕೇವಲ 10-12 ವರ್ಷಗಳಲ್ಲಿ ಪುಷ್ಪಗಿರಿ ಸಂಸ್ಥಾನವನ್ನ ಬಾಲೆತ್ತರಕ್ಕೆ ಬೆಳೆಸಿದ ಹಿರಿಮೆ ಅವರದ್ದು. ರೈತರು ಬೆಳೆದರೆ ಭಾರತ ಬೆಳೆದಂತೆ ಎಂದು ನಂಬಿ ಕೃಷಿ ಚಟುವಟಿಕೆಗಳಿಗೆ ಉತ್ಸಾಹಿಸುತ್ತಿದ್ದಾರೆ. ಸಂಸ್ಥಾನದ ಭಾಗದ ಜನತೆಗೆ ನೀರಾವರಿ ಯೋಜನೆಗಳಿಗೆ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸಿ ಕೆರೆ ತುಂಬಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಗ್ರಾಮೀಣ ಭಾಗಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆಯುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದ್ದಾರೆ. 2020ರಲ್ಲಿ ಪ್ರಾರಂಭವಾದ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ, ಸಂಘಟನೆ, ಸ್ವ ಉದ್ಯೋಗ ಹೀಗೆ 10 ಹಲವು ವಿಚಾರಗಳೊಂದಿಗೆ ರಾಜ್ಯಾದ್ಯಂತ ಸಾವಿರಾರು ಸ್ವಸಹಾಯ ಸಂಘಗಳನ್ನು ರೂಪಿಸಿ ಮಹಿಳೆಯರ ಬದುಕು ಹಸನಾಗಲು ಕಾರಣವಾಗಿದ್ದಾರೆ. ವೈದ್ಯಕೀಯ ಶಿಕ್ಷಣ ಹಾಗೂ ಸೇವೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಫಾರ್ಮಸಿ, ನರ್ಸಿಂಗ್ ಕಾಲೇಜುಗಳನ್ನು ಪ್ರಾರಂಭಿಸಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ನುಡಿಗಟ್ಟಿಗೆ ಅಕ್ಷರಶಃ ಜೀವ ತುಂಬಿದ ಸ್ವಾಮೀಜಿಗಳು ರಾಷ್ಟ್ರೀಯತೆ ಮತ್ತು ಹಿಂದೂ ಧರ್ಮದ ಸತ್ವವನ್ನು ಪ್ರತಿಯೊಬ್ಬ ಭಾರತೀಯರ ಹೃದಯದಲ್ಲಿ ಬಿತ್ತಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. 21ನೇ ಶತಮಾನವು ನಂಬಿಕೆ, ಸಿದ್ಧಾಂತ ಮತ್ತು ಜೀವನ ಶೈಲಿಗಳಲ್ಲಿ ಬದಲಾವಣೆಯನ್ನ ಕಾಣುತ್ತಿದೆ. ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳಿಗೆ ಸವಾಲೊಡ್ಡುತ್ತಿದೆ. ಈ ಸನ್ನಿವೇಶದಲ್ಲಿ ನಮ್ಮ ಅಮೂಲ್ಯ ಮೌಲ್ಯ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಪುನರುಜ್ಜೀವನಗೊಳಿಸಿ ಅವುಗಳನ್ನು ಭವಿಷ್ಯದ ಪೀಳಿಗೆಗೆ ಪರಿಣಾಮಕಾರಿಯಾಗಿ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ನಮ್ಮ ಪರಂಪರೆಯನ್ನು ಬಲಪಡಿಸಲು ಪರಮ ಪೂಜ್ಯ ಶ್ರೀಗಳು ಗುರು ಪೂರ್ಣಿಮೆಯ ದಿನ ಹೊಸ ಪರಿಕಲ್ಪನೆಯಲ್ಲಿ ನೂತನ ಸಂಸ್ಥೆಯನ್ನ ಉದ್ಘಾಟಿಸಲಿದ್ದಾರೆ. ಪುಷ್ಪಗಿರಿ ರಾಷ್ಟ್ರೀಯ ಧಾರ್ಮಿಕ ಪರಿಷತ್ ಈ ಸಂಸ್ಥೆಯು ಹಲವು ಆಯಾಮಗಳಲ್ಲಿ ಕಾರ್ಯೋದ್ದೇಶಗಳನ್ನು ಹಮ್ಮಿಕೊಂಡಿದೆ. ಭಾರತೀಯ ಸನಾತನ ಧರ್ಮದ ಸಿದ್ಧಾಂತಗಳು, ಆಚಾರ ವಿಚಾರಗಳು, ಮೌಲ್ಯಗಳು, ವೇದ, ಆಗಮ, ಪುರಾಣ, ಉಪನಿಷತ್, ವಚನ ಸಾಹಿತ್ಯ ಹಾಗೂ ಶಾಸ್ತ್ರ ಗ್ರಂಥಗಳ ಜ್ಞಾನವನ್ನು ಪ್ರಸಾರ ಮಾಡುವುದು.
ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಭಾಷಣ, ಯೋಗ ಶಿಬಿರಗಳು, ಜ್ಞಾನ ಶಿಬಿರಗಳನ್ನು ಏರ್ಪಡಿಸುವುದು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸುವುದು. ಮಹಿಳೆಯರಿಗೆ ಧಾರ್ಮಿಕ ಸಂಘಟನೆ, ಶಿಕ್ಷಣ, ಸ್ವಯಂ ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ನೀಡಿ ಮಹಿಳೆಯರು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ನೆರವಾಗುವುದು. ಯುವಕರ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ವೃದ್ಧಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. ರಾಷ್ಟ್ರೀಯ ಹಬ್ಬ ಮತ್ತು ಮಹಾಪುರುಷರ ದಿನಾಚರಣೆಗಳನ್ನು ಆಚರಿಸುವ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಪ್ರಗತಿಗೆ ಒತ್ತು ನೀಡುವುದು. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ ಸೌಕರ್ಯಗಳನ್ನು ಒದಗಿಸುವುದು. ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸುವುದು. ಪರಮ ಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದೂರದೃಷ್ಟಿಯ ನಾಯಕತ್ವದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನವು ರಾಷ್ಟ್ರೀಯತೆ, ಧರ್ಮ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಆದರ್ಶಗಳಿಗೆ ಒಂದು ಜೀವಂತ ನಿದರ್ಶನವಾಗಿದೆ. ಬನ್ನಿ, ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನದ ಈ ಮಹಾನ್ ಕಾರ್ಯದಲ್ಲಿ ನೀವು ಕೈಜೋಡಿಸಿ. ನಮ್ಮ ನಾಡಿನ ಉನ್ನತಿಗಾಗಿ ನಾವು ಕೈಜೋಡಿಸೋಣ. ತಮ್ಮ ಟಾರ್ಚ್ ಅನ್ನ ಆನ್ ಮಾಡು.